ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ನಾವಿವತ್ತು ತುಂಬಾ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮುದ್ದೆಗೆ ಅಥವಾ ಅನ್ನಕ್ಕೆ ಸೂಪರಾಗಿರುತ್ತೆ. ಈ ಸಾಂಬಾರನ್ನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಬೌಲ್ ಆಗೋಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೂ ಒಂದು 5 ರಿಂದ 6 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರೋದ್ರಿಂದ ಕಡಿಮೆ ತೊಗೊಂಡಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ ಹಾಗೂ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ಪಾಲಕ್ ಸೊಪ್ಪನ್ನೇ ತೊಗೊಳ್ಳಿ. ನಂತರ ನಾನಿಲ್ಲಿ ಬೇಳೆಯನ್ನು ಚೆನ್ನಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತೊಳಿಲಿಕ್ಕೆ. ಇದು ಮನೆ ಬೇಳೆ ಆಗಿರೋದ್ರಿಂದ ಚೆನ್ನಾಗಿ ಒಂದು 3 ರಿಂದ 4 ಸಲ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಅಂಗಡಿ ಬೇಳೆ ಆದರೆ ಎಲ್ಲ ಪಾಲಿಷ್ ಮಾಡಿರ್ತಾರೆ, 1 ಟೈಮ್ ತೊಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ನಮ್ಮ ಮನೆ ಬೇಳೆ ಆಗಿರೋದ್ರಿಂದ ಒಂದು 2 ರಿಂದ 3 ಸಲ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿಡಿ. ಆಲ್ರೆಡಿ ನಾನು ಪಾಲಕ್ ಸೊಪ್ಪನ್ನ ಪೂರ್ತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೆ. ಸೊ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವು ಯಾವುದಾದ್ರೂ ರೆಸಿಪೀಸ್ನ ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಸಾಧ್ಯ ಆದಷ್ಟು ಸೊಪ್ಪು ಬೇಳೆ ಎಲ್ಲ ಕ್ಲೀನಾಗಿ 2 ರಿಂದ 3 ಸಲ ವಾಶ್ ಮಾಡಿಕೊಂಡು ತೊಗೊಳ್ಬೇಕು. ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಬೇಳೆಗೆ ಬೇಯುವಷ್ಟು ನೀರನ್ನು ಹಾಕ್ಕೊಂಡು ತೊಳೆದಿರುವಂಥ ಬೇಳೆನ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಸೊ ನೀವು ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ಬೇಳೆನ ತೊಗೊಳ್ಬೋದು. ನಾನಿಲ್ಲಿ 1 ಬೌಲ್ ಆಗೋಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಪಾಲಕ್ ಸೊಪ್ಪನ್ನು ಕೂಡ ನಿಧಾನವಾಗಿ ಕುಕ್ಕರಲ್ಲಿ ಹಾಕ್ತಾ ಬನ್ನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಟೊಮೆಟೊ ಹಣ್ಣನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇರೋದ್ರಿಂದ ಕಡಿಮೆನೇ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕಿದ್ದೀನಿ. 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೀನಿ. ಸ್ನೇಹಿತರೆ, ನೀವು ಯಾವುದೇ ಕಾರಣಕ್ಕೂ ಜೀರಿಗೆಯನ್ನು ಮಿಸ್ ಮಾಡದೆ ಕುಕ್ಕರಲ್ಲಿ ಹಾಕಬೇಕು. ಒಳ್ಳೆ ಫ್ಲೇವರ್ ಅಂದರೆ ಇದೆ. ಈ ಬೇಳೆ ಸಾಂಬಾರು ನಿಜವಾಗ್ಲೂ ನಿಮ್ಗೆ ಒಳ್ಳೆ ಫ್ಲೇವರ್ ಕೊಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ನೀವು ಜೀರಿಗೆ ಹುಣಸೆ ಹಣ್ಣನ್ನು ಮಿಸ್ ಮಾಡಬೇಡಿ. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನಾನೀಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಗಡಿ ಬೇಳೆ ಏನಾದರೂ ಆದರೆ 4 ರಿಂದ 5 ವಿಸಿಲ್ ಹೊಡಿಸಿ, ನಾನು ಮನೆ ಬೇಳೆ ತೊಗೊಂಡಿರೋದ್ರಿಂದ 6 ರಿಂದ 7 ವಿಸಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈಗ ವಿಸಿಲ್ಗೆ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಪೂರ್ತಿ ಸಾಂಬಾರು ಥರ ಆಗೋಗಿದೆ ನೋಡಿ. ಈ ಥರ ಕಂಪ್ಲೀಟಾಗಿ ಬೇಳೆ ಪೂರ್ತಿ ಬೇಯಬೇಕು. ಸೊ ಈಗ ಇದನ್ನು ಸ್ವಲ್ಪ ಕೂಲಾಗಲಿಕ್ಕೆ ಬಿಡಿ. ಇದರಲ್ಲಿರುವ ನೀರಿನ ಅಂಶ ನಾನೀಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬೇಳೆ ಕಟ್ ಅಂತಾರಲ್ವ, ಸೊ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಈಗ ಅದೇ ಕುಕ್ಕರ್ ಒಳಗಡೆ ನಾನು ಸಾಂಬಾರನ್ನು ಚೆನ್ನಾಗಿ ಈ ಥರ ಮಸ್ಕೊಳ್ತಾ ಇದ್ದೀನಿ. ಮಸ್ಕೊಳ್ಳೋದಿಲ್ಲ ಅನ್ನೋರು ಬೌಲು ಅಥವಾ ಕಪ್ಪಿನೂ ಸಹ ತುಂಬ ಸಣ್ಣದಾಗಿ ಮಸ್ಕೊಳ್ಬೇಕು. ಕೆಲವ್ರಿಗೆ ಅಷ್ಟು ಟೈಮ್ ಇಲ್ಲ ಅನ್ನೋರು ಮಿಕ್ಸಿ ಜಾರ್ಗೂ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಬಟ್ ಅದಷ್ಟು ಟೇಸ್ಟಿಯಾಗಿ ಅನಿಸೋದಿಲ್ಲ. ಪೂರ್ತಿ ಸಣ್ಣ ಆದರೆ ನಿಜವಾಗ್ಲೂ ರುಚಿ ಆಗೋದಿಲ್ಲ. ಈ ಥರ ಮಸಣಿಕೆಯಿಂದ ತೊಗೊಂಡು ಚೆನ್ನಾಗಿ ಮಸ್ಕೊಳ್ಬೇಕು. ನೋಡಿ, ಇಷ್ಟು ಚಿಕ್ಕದಾದರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಸೈಡಲ್ಲಿಡಿ. ಈಗ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಹಸಿ ಕರಿಬೇವನ್ನೇ ಹಾಕಿ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರ, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಗಿರುವ ಈರುಳ್ಳಿಯನ್ನು ಉದ್ದುದನೇದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಬಟ್ ನೋಡಲಿಕ್ಕೆ ಸುಂದರವಾಗಿ ಕಾಣಬೇಕು, ಹಾಗಾಗಿ ನಾನು ಸ್ವಲ್ಪ ಉದ್ದುದನೇದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಲೈಟಾಗಿ ಬೇಯಿಸ್ಕೊಳ್ಬೇಕು. ತೀರಾ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಬೇಡ, ಜಸ್ಟ್ ಅದು ಬಾಡೋದು ತನಕ ಸಾಕು. ಬಾಡಿದರೆ ಸಾಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ನಂತರ ನಾನೀಗ 1 ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡುವಾಗ ನಾನು ಯಾವುದೇ ರೀತಿ ಉಪ್ಪು ಹಾಗೂ ಅರಿಶಿನವನ್ನು ಹಾಕಿರಲಿಲ್ಲ. ಸೊ ಅದರಲ್ಲಿ ಹಾಕಿದರೆ ಅದು ಟೇಸ್ಟ್ ಹೊರಟೋಗ್ಬಿಡುತ್ತೆ. ಒಗ್ಗರಣೆ ಕೊಡುವಾಗಲೇ ಹಾಕ್ಕೊಳ್ಬೇಕು. ನಂತರ ನಾನು ಇದಕ್ಕೆ 1 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ನೋಡಲಿಕ್ಕೆ ತುಂಬ ಸ್ವಲ್ಪ ಸುಂದರವಾಗಿ ಕಾಣಲಿ ಅಂತೇಳಿ ನಾನು ಸ್ವಲ್ಪ ಉದ್ದುದನೇದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತೆಳುವಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಕೂಡ ಬೇಯುತ್ತೆ. ಇದೆಲ್ಲ ಚೆನ್ನಾಗಿ ಬಾಡಿದ ಮೇಲೆ ನಾನು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಬೇಳೆ ಪಾಲಕ್ ಕಟ್ಟನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಯಾವುದೇ ರೀತಿ ಬೇಳೆ ಕಟ್ಟನ್ನು ಹಾಕಿಲ್ಲ. ಬೇಯಿಸ್ಕೊಂಡಿರೋ ಬೇಳೆ ಹಾಗೂ ಪಾಲಕ್ ಸೊಪ್ಪನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಮಕ್ಕಳಿಗೆ ಹೆಲ್ದಿಯಾಗಿ ಸಾಂಬಾರನ್ನ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ರೆ ಅಥವಾ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅತಿ ಕಡಿಮೆ ಸಮಯದಲ್ಲಿ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ಸಾಂಬಾರನ್ನ ನೀವು ಟ್ರೈ ಮಾಡಿ ನೋಡಿ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಯಾವುದೇ ರೀತಿ ನೀರನ್ನು ಹಾಕಿಲ್ಲ. ಸೆಪ್ರೇಟಾಗಿ ಬೇಳೆ ಕಟ್ಟು ಏನಿರುತ್ತಲ್ವ ಅದನ್ನೇ ಹಾಕಿ ಇನ್ನೂ ರುಚಿಕರವಾಗಿರುತ್ತೆ. ನನಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮುದ್ದೆಗೆ ಅಥವಾ ಅನ್ನಕ್ಕೆ ನಾನು ಬಿಸಿ ಮುದ್ದೆ ಜೊತೆಗೆ ಸಾಂಬಾರು ಕೂಡ ಮಾಡಿದ್ದೆ, ಅನ್ನಕ್ಕೂ ಕೂಡ ಮಾಡ್ಕೊಂಡಿದ್ದೆ. ಎರಡಿಗೂ ಒಂದೇ ಸ್ಟೆಪ್ಪನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೆ. ಸೊ ನೋಡಿ, ಇಷ್ಟಿದ್ರೆ ಸಾಕು. ನಿಮಗೆ ಏನಾದರೂ ಚಪಾತಿ ಜೊತೆ ತೊಗೊಳ್ತೀರಾ ಅಂದರೆ ನೀರನ್ನು ಹಾಕಬೇಡಿ.
ಈಗ ನಾನು ಗ್ಯಾಸನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕು. ಯಾಕೆಂದರೆ ಒಂದು ಕುದಿ ಕುದಿಸಿದಾಗ ಮಾತ್ರ ಅದು ಸಾಂಬಾರು ಸೂಪರ್ ಟೇಸ್ಟಿಯಾಗಿ ಸೇಮ್ ನಿಮಗೆ ಡಾಬಾದಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ನೀವು ಸಾಂಬಾರನ್ನ ಟ್ರೈ ಮಾಡಿರ್ಬೋದು, ಸೇಮ್ ಅದೇ ಟೇಸ್ಟ್ ಕೂಡ ನಿಮಗೆ ಕೊಡುತ್ತೆ. ಸಿಂಪಲಾಗಿ ನೀವು ಅತಿ ಕಡಿಮೆ ಸಮಯದಲ್ಲಿ ಕೂಡ ಮನೆಯಲ್ಲೇ ಮಾಡ್ಬೋದು. ಸೊ ನೋಡಿ, ನೀವೇನಾದರೂ ಈ ವಿಡಿಯೋನ ಮೊದಲಾಗಿ ನೋಡ್ತಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದನ್ನೆಲ್ಲ ಆಫ್ ಮಾಡ್ಕೊಂಡಾದಮೇಲೆ ನಾನು ಬಿಸಿ ಬಿಸಿಯಾದ ಅನ್ನಕ್ಕೂ ಕೂಡ ಟ್ರೈ ಮಾಡಿದ್ದೀನಿ. ನಿಜವಾಗ್ಲೂ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದ್ರೆ ಕಳೆದೋಗ್ಬಿಡ್ತೀರ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ನಿಜವಾಗ್ಲೂ ಬೇರೆ ಎಲ್ಲೋ ಹೊರಗಡೆ ರೆಸ್ಟೋರೆಂಟ್ಗಳಲ್ಲಿ ಹೋದಾಗ ಟೇಸ್ಟ್ ಇರುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಇದೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ, ಸಿಗೋಣ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ.